ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಯುಗಾದಿ ಹಬ್ಬದ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಮಕರ ರಾಶಿಯವರಿಗೆ ಈಗ ನಡೀತಾ ಇರ್ತಕ್ಕಂಥ ಸಮಯದ ತುಂಬ ಉತ್ತಮ ಅಂತ ಹೇಳೋಕ್ಕಾಗಲ್ಲ. ಗುರುಬಲ ಇಲ್ಲದೇ ಇರುವ ಕಾರಣ ತಾವು ಅಂದುಕೊಂಡಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಫಲ ಕಾಣೋದಕ್ಕಾಗಲ್ಲ. ಗುರುಬಲ ಇಲ್ಲದೇ ಇರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೂ ಆಗಲ್ಲ. ವಾಹನಾದಿಗಳನ್ನು ತೆಗೆದುಕೊಂಡಾಗ, ಸೈಟ್ ತೆಗೆದುಕೊಂಡಾಗ ಇತ್ಯಾದಿ ವಿಚಾರಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಬರ್ತದೆ. ಹಾಗೆ ಗುರುಬಲ ಇಲ್ಲದೇ ಇರುವ ಕಾರಣ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯ ಆದರೆ ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಉತ್ತಮ. ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸಿ. ಇನ್ನು ನಿಮ್ಮ ರಾಶಿಗೆ ಸರ್ಪದೋಷದ ಪ್ರಭಾವ ಪ್ರಬಲವಾಗಿದೆ. ಮಾತಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಗಡಿಬಿಡಿಯಲ್ಲಿ ಅಥವಾ ಆವೇಶದಲ್ಲಿ ಸಮಸ್ಯೆಗೆ ಸಿಲುಕೋ ಪರಿಸ್ಥಿತಿಗಳು ಜಾಸ್ತಿ ಇದೆ. ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಏರುಪೇರು ಉಂಟಾಗುವ ಕಾರಣ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಥವಾ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಆಗಿರ್ಬೋದು, ಷಷ್ಠಿ ಪಂಚಮಿ ಇರ್ತಕ್ಕಂಥ ದಿನ ಆಗಿರ್ಬೋದು, ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಿರ್ತಕ್ಕಂಥ ದಿನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು. ಅಥವಾ ನಾಗನ ಸಾನ್ನಿಧ್ಯವನ್ನೆಲ್ಲ ತೊಳೆದು ಶುಭ್ರಗೊಳಿಸಿ ಗಂಧ ಕುಂಕುಮಾಕ್ಷತೆಗಳನ್ನು ಅರ್ಪಣೆ ಮಾಡಿ ಪೂಜಾ ಪದಾರ್ಥಗಳೆಲ್ಲ ಅರ್ಪಿಸಿ ನೈವೇದ್ಯ ಸಮರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಬೋದು ಒಳ್ಳೆಯದು. ಅಥವಾ ಯಾರಾದರೂ ಪುರೋಹಿತರಿಂದಲೂ ಈ ಪೂಜೆಯನ್ನು ಮಾಡಿಸಿದರೆ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಆದಷ್ಟು ನೀವು ಮಾತನಾಡ್ತಕ್ಕಂಥ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನಿಮ್ಮ ರಾಶಿಗೆ ಶನಿ ದೋಷ ಇರೋದಿಲ್ಲ. ಆದರೆ ನಿಮ್ಮ ವ್ಯಾಪಾರ ವ್ಯವಹಾರ ಯಾವುದೇ ವಿಚಾರಗಳಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ಹೊಸ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಮಯ ಉತ್ತಮವಾಗಿ ಇರೋದಿಲ್ಲ. ಇನ್ನು ನೀವೇನಾದರೂ ಬೇರೆ ವಿಚಾರಗಳಲ್ಲಿ ಮುಂದುವರಿಬೇಕು ಅಂದರೆ ಶುಕ್ರವಾರ, ಬುಧವಾರ, ಗುರುವಾರ ಶುಭಪ್ರದವಾಗಿರ್ತದೆ. ಪಶ್ಚಿಮ ದಿಕ್ಕು ಶುಭಪ್ರದ, ಅದೇ ರೀತಿ ಉತ್ತರ ದಿಕ್ಕು ಸಹ ನಿಮ್ಮ ರಾಶಿಗೆ ಶುಭಪ್ರದವಾಗಿ ಇರ್ತದೆ. ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ನೀವು ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಹೆಚ್ಚಿನ ಅವಕಾಶಗಳಿರ್ತದೆ. ಸಾಧ್ಯ ಆದರೆ ಆಂಜನೇಯನ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಅಥವಾ ಗಣಪತಿಯ ಮಂದಿರಗಳಲ್ಲಿ ಪೂಜೆ ಕೊಟ್ಟು ಮುಂದುವರಿಯೋದು ತುಂಬ ಉತ್ತಮ. ಇನ್ನು ನಿಮಗೆ ಈಗ ನಡೀತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ಗುಪ್ತ ಶತ್ರುಗಳ ಸಮಸ್ಯೆ ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಆರೋಪ ಪ್ರತ್ಯಾರೋಪಗಳು ಬರುವ ಸಾಧ್ಯತೆಗಳು ಇರೋದ್ರಿಂದ ನೋಡಿಕೊಂಡು ಆ ಸಮಸ್ಯೆಗಳು ಉಂಟಾಗದೇ ರೀತಿಯಲ್ಲಿ ಮುಂದುವರಿಯೋದು ಉತ್ತಮ. ನಿಮ್ಮ ಕುಟುಂಬದಲ್ಲಿ ನೀವು ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಸಹಕಾರ ಸಿಗೋದಿಲ್ಲ, ಮನಸ್ತಾಪಗಳು ಬರ್ತದೆ. ಹಾಗೆ ನೀವು ಮಾಡೋ ಕಾರ್ಯಗಳು ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಈ ಕಾರಣದಿಂದ ನೋಡಿಕೊಂಡು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಿಗೆ ಅಥವಾ ಮನೆ ಕಟ್ತಕ್ಕಂಥ ವಿಚಾರಗಳಿಗೆ ಅಥವಾ
ಹೊಸದಾಗಿ ನೀವೇನಾದರೂ ಕ್ರಯ ವಿಕ್ರಯ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಸಮಯ ಉತ್ತಮವಾಗಿ ಇಲ್ಲ. ನಿಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ಇದ್ದಾಗ, ಪೂರ್ಣ ಪ್ರಮಾಣವಾಗಿ ಇದ್ದಾಗ, ಶುಭ ದಿನಗಳಲ್ಲಿ ನೋಡಿಕೊಂಡು ಆ ವ್ಯವಹಾರಗಳ ಮಾತುಕತೆಯನ್ನು ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಗಡಿಬಿಡಿಯ ನಿರ್ಧಾರ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ವ್ಯವಹಾರದ ಅಳತೆಗಳನ್ನು ಅಂದರೆ ಮೋಸ ಹೋಗುವ ಸಾಧ್ಯತೆಗಳು ಇರುವ ಕಾರಣ ಆ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಮುಂದುವರಿತಕ್ಕಂಥದ್ದು ತುಂಬ ಒಳ್ಳೆಯದು. ವೀಕ್ಷಕರೇ, ಮಕರ ರಾಶಿಯವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮ್ಮ ಆಸೆ, ಅಭಿಲಾಷೆ, ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಿಮಗೆ ಜೂನ್ 1ರ ನಂತರ ಗುರುಬಲ ಬರ್ತದೆ. ಅಲ್ಲಿಂದ ಕೆಲವೊಂದು ಬದಲಾವಣೆಗಳು, ಶುಭ ಫಲಗಳು ಸಿಗುತ್ತೆ. ಅಲ್ಲಿನವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.